ಶ್ರೀರಂಗಪಟ್ಟಣ ಕೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು ಎಡವಟ್ಟು ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ರಾಮಾ ಕಲಾವಿದೆಯ ಡ್ಯಾನ್ಸ್, ಲೇಡಿ ಪಾತ್ರಧಾರಿಗಳಿಗೆ ಆಸ್ಪತ್ರೆಯೇ ಮೇಕಪ್ ಕೊಠಡಿ, ಆಸ್ಪತ್ರೆಯಲ್ಲಿಯೇ ಮಹಿಳಾ ಪಾತ್ರಧಾರಿಗಳ ಡ್ಯಾನ್ಸ್ ರೀಲ್ಸ್, ಹಾಸ್ಪಿಟಲ್ನಲ್ಲಿ ಸೊಂಟ ಬಳುಕಿಸಿ ರೀಲ್ಸ್ ಮಾಡಿದ ಕಲಾವಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ರೀಲ್ಸ್ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾ ಇದೆ. ತಾಯಿ ಬರ್ತ್ಡೇ ಕಾರ್ಯಕ್ರಮದ ನೆಪದಲ್ಲಿ ನಾಟಕವನ್ನ ಆಯೋಜನೆ ಮಾಡಲಾಗಿತ್ತು. ಸಾಮಾಜಿಕ ಜಾಲತಾಣದ ಮೂಲಕ ಕಾಂಗ್ರೆಸ್ ಶಾಸಕನ ನಡೆ ಹತ್ತು ಹೊರೆ ಆಗೈತೆ ನೋಡಿ. ಒಬ್ರು ಡಾಕ್ಟರ್ ಇಲ್ಲ ಇಲ್ಲಿ ಅರ್ಕೆರೆ ಹಾಸ್ಪಿಟಲ್ ಅಲ್ಲಿ. ಒಬ್ರು ಡಾಕ್ಟರ್ ಇಲ್ಲ. 10 ಹೊರೆ ಆಗೈತೆ. ಒಂದ್ ಎಮರ್ಜೆನ್ಸಿ ಕೇಸ್ ಪಾಪು ಕರ್ಕ ಬಂದ್ರೆ ಒಬ್ರು ಡಾಕ್ಟರ್ ಇಲ್ಲ ಇಲ್ಲಿ. ಇದಕ್ಕೇನ್ ಉತ್ತರ ಕೊಡ್ತೀರಾ? MLA ಅವರೇ, ಬಾಬಣ್ಣವರೇ ಉತ್ತರ ಕೊಡಿ ಅಷ್ಟೇ. ಒಬ್ರು ಡಾಕ್ಟರ್ ಇಲ್ಲ. ಇಡೀ ಹಾಸ್ಪಿಟಲ್ ಹುಡುಕಡ್ತೀವಿ ಅಂದ್ರು. ಅದೇನು ಎಮರ್ಜೆನ್ಸಿ ಕೇಸ್ ಬಂದ್ರೆ ನೀವ್ ಏನ್ ಮಾಡ್ತೀರಾ? ಮಕ್ಳುಗಳಿಗೆ ಏನಾರ ಆದ್ರೆ ಏನ್ ಉತ್ತರ ಕೊಡ್ತೀರಾ ಹೇಳಿ ಬೇಗ. ಇಷ್ಟು ಎಮರ್ಜೆನ್ಸಿ ಕೇಸ್ ಬಂದಿರೋದು ಅದು ನಮ್ಮನೆ ಪಾಪುಗೆ ಆಗೈತೆ. ಏನ್ ಹೇಳಿ? ನಮ್ಮನೆ ಪಾಪುಗೆ ಆಗೈತೆ. ಇದಕ್ಕೇನ್ ಉತ್ತರ ಕೊಡ್ತೀರಾ? ಆದಷ್ಟು ಬೇಗ ಕೊಡಿ. ನೀವ್ ಯಾವ ಪಕ್ಷ? ನನ್ಗೆ ಅದೆಲ್ಲ ಬೇಕಾಗಿಲ್ಲ. ಒಬ್ರು ಡಾಕ್ಟರ್ ಇಲ್ಲ. ನೋಡಿ ಎಷ್ಟು ಜನ ಪೇಷಂಟ್ ಕಾಯ್ತವ್ರೆ. ನಾನು ಒಬ್ನೇ ಆಗಿದ್ರೆ ಓಕೆ ಒಪ್ಕೊಳ್ತೀನಿ. ಎಷ್ಟು ಜನ ಪೇಷಂಟ್ ಕಾಯ್ತವ್ರೆ. ಆಗ ನೀವ್ ಎಷ್ಟ್ ಗಂಟೆ ಏನ್ ಕಾಯ್ತಿದ್ರಕ್ಕ? 1 ಅವರ್. ಅಣ್ಣ ನೀವ್ ಎಷ್ಟ್ ಗಂಟೆ ಏನ್ ಕಾಯ್ತಿದ್ರಣ್ಣ? ಎಷ್ಟ್ ಗಂಟೆ ಏನ್ ಕಾಯ್ತಿದ್ರಿ ಡಾಕ್ಟರ್ಗೆ? ಅರ್ಧ ಗಂಟೆ. ತಾತ ನೀವ್ ಎಷ್ಟ್ ಗಂಟೆ ಏನ್ ಕಾಯ್ತಿದ್ರಿ? ಎಷ್ಟು ಟೈಮ್? 10:15 ಆಯ್ತಾ ಇದೆ. ಒಬ್ರು ಡಾಕ್ಟರ್ ಇಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಏನಿದು ಎಡವಟ್ಟು ಅಂತ? ಏನ್ ಮಾಡ್ತಿದ್ದಾರೆ ಇಲ್ಲಿ? ಅಷ್ಟೆಲ್ಲ ರೋಗಿಗಳು ಕಾಯ್ತಾ ಕೂತಿದ್ರು ಕೂಡ ಒಬ್ರು ಡಾಕ್ಟರ್ ಪತ್ತೆ ಇಲ್ಲ ಅಂದ್ರೆ ಎಲ್ಲ ಹೋಗಿದ್ರು ಅಂತ? ಖಂಡಿತವಾಗ್ಲೂ ಮಧುಶ್ರೀ, ಕಳೆದ ವಾರ ರಮೇಶ್ ಬಂಡಿ ಸಿದ್ದೇಗೌಡರ ಅವರ ತಾಯಿಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಮುಂದಾಗಿದ್ದರು. ಈ ಒಂದು ಸಂದರ್ಭದಲ್ಲಿ ಆಸ್ಪತ್ರೆ ಆವರಣ ಏನಿದೆ, ಆಸ್ಪತ್ರೆ ಆವರಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ತಾಯಿಯ ಹುಟ್ಟುಹಬ್ಬಕ್ಕೆ ಈ ರೀತಿ ಅಂತ ದುರ್ಬಳಕೆ ಮಾಡುವಂಥ ಕೆಲಸವನ್ನು ಶಾಸಕರೇ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬರ್ತಾ ಇರುವಂಥದ್ದು. ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಈಗ ಶಾಸಕರಿಗೆ ಪ್ರಶ್ನೆ ಮಾಡುವಂಥ ಕೆಲಸ ಆಗ್ತದೆ. ಜೊತೆಗೆ ಆಸ್ಪತ್ರೆಗೆ ವೈದ್ಯರು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿ ಅಂತ ಬರ್ತ್ಡೇ ಮಾಡುವಂಥದ್ದು ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಇಲ್ಲಿರುವ ಅವ್ಯವಸ್ಥೆಯನ್ನ ಸರಿಪಡಿಸುವಂತ ಕೆಲಸವನ್ನ ಶಾಸಕರಿಗೆ ಮಾಡ್ತಾ ಇಲ್ಲ. ಆದ್ರೆ ಅವರ ತಾಯಿಯ ಬರ್ತ್ಡೇಯನ್ನ ಈ ರೀತಿಯಾದ ಅದ್ದೂರಿಯಾಗಿ ಮಾಡ್ತಾರೆ. ಜೊತೆಗೆ ಪೀಡಿಯಾಟ್ರಿಕ್ ವಿಭಾಗ ಏನು ಮಕ್ಕಳ ವಿಭಾಗ ಏನಿದೆ, ಆ ಮಕ್ಕಳ ವಿಭಾಗವನ್ನ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು, ಅಲ್ಲೇ ನಾಟಕದ ಪಾತ್ರಧಾರಿಗಳಿಗೆ ಮೇಕಪ್ ಮಾಡುವಂಥದ್ದು, ಜೊತೆಗೆ ಅಲ್ಲೇ ಪ್ರಾಕ್ಟೀಸ್ ಮಾಡುವಂತ ಕೆಲಸ ಕೂಡ ಮುಂದಾಗಿದ್ರು. ಈ ಎಲ್ಲ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂಥದ್ದು. ಇದೇ ಒಂದು ವಿಚಾರವನ್ನ ಇಟ್ಟುಕೊಂಡು ಅಲ್ಲಿರುವಂತಹ ಸ್ಥಳೀಯರು ಈಗ ಪ್ರಶ್ನೆ ಮಾಡುವಂತ ಕೆಲಸವನ್ನ ಶಾಸಕರಿಗೆ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಅಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ಪದೇ ಈ ರೀತಿಯಂತ ಘಟನೆಗಳು ನಡೀತಾ ಇರುವಂಥದ್ದು. ಯಾಕಂದ್ರೆ ವೈದ್ಯರ ಕೊರತೆಗಳು ಸಾಕಷ್ಟು ಆಸ್ಪತ್ರೆಗಳಿದೆ. ವೈದ್ಯರ ಕೊರತೆಗಳನ್ನ ನೀಗಿಸುವಂತ ಕೆಲಸವನ್ನ ಶಾಸಕರು ಮತ್ತೆ ಜನಪ್ರತಿನಿಧಿಗಳು ಮಾಡಬೇಕು ಆದಂತ ಕೆಲಸ ಆಗಿರುವಂಥದ್ದು. ಆದ್ರೆ ಅದನ್ನ ಹೊರತುಪಡಿಸಿ ಈ ರೀತಿಯಂತ ಬರ್ತ್ಡೇಗಳನ್ನ ಮಾಡುವಂಥದ್ದು, ಜೊತೆಗೆ ಹೀಗೆ ಆಸ್ಪತ್ರೆಯನ್ನ ದುರ್ಬಳಕೆ ಮಾಡುವಂತ ಕೆಲಸ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ಅವ್ರ ಖಾಸಗಿ ವೈಯಕ್ತಿಕವಾದಂತ ಕಾರ್ಯಕ್ರಮಗಳು ಎಲ್ಲಾದ್ರೂ ಮಾಡ್ಲಿ, ಆದ್ರೆ ಆಸ್ಪತ್ರೆಯನ್ನ ಯಾಕೆ ಬಳಕೆ ಮಾಡ್ಕೊಳ್ಬೇಕಾಗಿತ್ತು? ಆಸ್ಪತ್ರೆಯಲ್ಲಿ ಈ ರೀತಿಯಂತ ಮಕ್ಕಳ ವಿಭಾಗದಲ್ಲಿ ನಿಜ ಕೂಡ ಮಕ್ಕಳ ವಿಭಾಗ ಏನಾದ್ರು ಇನ್ಫೆಕ್ಷನ್ ಆಗುವಂತ ಸಾಧ್ಯತೆಗಳು ಇರುವಂಥದ್ದು. ಯಾಕಂದ್ರೆ ಸಾಕಷ್ಟು ಜನರು ಹೊರಗಡೆಯಿಂದ ಬಂದಂತ ಹೋಗುವಂತ ಜನರು ಇರ್ತಾರೆ. ಇಂಥವರಿಂದ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆಗಳಿರುತ್ತೆ. ಮಕ್ಕಳ ವಿಭಾಗದನ್ನ ಈ ರೀತಿಯಂತ ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಮಧುಶ್ರೀ, ಧನ್ಯವಾದ ದಿಲೀಪ್ ತಮ್ಮ ಮಾಹಿತಿಗಾಗಿ.